ಹೈದರಾಬಾದ್ನ ಮೆಟ್ರೋದಲ್ಲಿ ಜೀವಂತ ಹೃದಯವನ್ನ ರವಾನೆ ಮಾಡಲಾಗಿದೆ. 13 ನಿಮಿಷಗಳಲ್ಲಿ 13 ಸ್ಟೇಷನ್ 13 ಕಿಲೋಮೀಟರ್ ಪ್ರಯಾಣ ಮಾಡಿರುವ ಜೀವಂತ ಹೃದಯ. ಇನ್ನು ವೈದ್ಯರು ಮೆಟ್ರೋ ಅಧಿಕಾರಿಗಳ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಎಲ್ಬಿ ನಗರದ ಆಸ್ಪತ್ರೆಯಿಂದ ಗ್ಲೆನೆಗಲ್ಸ್ ಗ್ಲೋಬಲ್ಸ್ಗೆ ರವಾನೆ ಮಾಡಲಾಗಿದೆ. ಜೀವಂತ ಹೃದಯವನ್ನ ಸಾಗಿಸಲು ಗ್ರೀನ್ ಕಾರಿಡಾರ್ ಮೆಟ್ರೋ ಗ್ರೀನ್ ಕಾರಿಡಾರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಸದ್ಯಕ್ಕೆ ಈಗ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ವೈದ್ಯರು ಮತ್ತು ಮೆಟ್ರೋ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸಾಮಾನ್ಯವಾಗಿ ಏನೇ ಅಂದರೆ ದೇಹದ ಜೀವಂತ ಪಾರ್ಟ್ಸ್ ರವಾನೆ ಆಗುವಾಗ ಝೀರೋ ಟ್ರಾಫಿಕ್ನಲ್ಲಿ ನಾವು ತೆಗೆದುಕೊಂಡು ಬರೋದನ್ನು ನೋಡಿದ್ದೇವೆ. ಹಾಗೆ ಕೆಲವೊಂದು ಸಲ ಫ್ಲೈಟಲ್ಲೂ ಕೂಡ ಬರೋದನ್ನು ನಾವು ನೋಡಿದ್ದೇವೆ. ಬಟ್ ಇದೇ ಮೊದಲ ಬಾರಿಗೆ ಅನಿಸುತ್ತೆ ಮೆಟ್ರೋದಲ್ಲಿ ಜೀವಂತ ಹೃದಯವನ್ನು ತಂದಿರುವಂಥದ್ದು. 13 ನಿಮಿಷದಲ್ಲಿ 13 ಸ್ಟೇಷನ್ 13 ಕಿಲೋಮೀಟರ್ ಪ್ರಯಾಣ ಮಾಡಲಾಗಿದೆ. ಹೈದರಾಬಾದ್ ಮೆಟ್ರೋ ಹೃದಯ ಸಾರಿಗೆಗಾಗಿ ಹಸಿರು ಕಾರಿಡಾರನ್ನು 17 ಅಂದರೆ ಇದೇ ಜನವರಿ 17ರಂದು ರಾತ್ರಿ 9:30ಕ್ಕೆ ತರಲಾಯಿತು. ಎಲ್ಬಿ ನಗರದ ಕಾಮಿನೇನಿ ಆಸ್ಪತ್ರೆಯಿಂದ ಲಕ್ಡಿಕಾ ಪುಲ್ನ ಗ್ಲೆನೆಗಲ್ಸ್ ಗ್ಲೋಬಲ್ ಆಸ್ಪತ್ರೆಗೆ ದಾನಿಗಳ ಹೃದಯವನ್ನು ವೇಗವಾಗಿ ಮತ್ತು ತಡೆರಹಿತವಾಗಿ ಸಾಗಿಸೋದಕ್ಕೆ ಕಾರಿಡಾರ್ ಅನುಕೂಲ ಮಾಡಿಕೊಡ್ತು. ಇನ್ನು ಈ ಜೀವ ಉಳಿಸುವ ಕಾರ್ಯಾಚರಣೆಯಲ್ಲಿ ನಿರ್ಣಾಯಕ ಸಮಯವನ್ನು ಉಳಿಸಲಾಗಿದೆ ಅಂತ ಮೆಟ್ರೋ ಹೇಳಿದೆ. 13 ನಿಲ್ದಾಣಗಳಲ್ಲಿ 13 ಕಿಲೋಮೀಟರ್ಗಳನ್ನು 13 ನಿಮಿಷಗಳಲ್ಲಿ ಕ್ರಮಿಸಲಾಗಿದೆ. ಜನವರಿ 17 ಅಂದರೆ ನಿನ್ನೆ ರಾತ್ರಿ 9:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಗಮನಿಸ್ತಾ ಇದ್ದೀರಾ, ದೃಶ್ಯಾವಳಿಗಳಲ್ಲಿ ನೋಡಬಹುದು ಜೀವಂತ ಹೃದಯವನ್ನ ಮೆಟ್ರೋದಲ್ಲಿ ತಂದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಈ ಒಂದು ಕೆಲಸಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಟ್ರಾಫಿಕ್ ಯುಗದಲ್ಲಿ ಜೀವಂತವಾಗಿ ಬಾಡಿ ಪಾರ್ಟ್ಗಳನ್ನು ತರಬೇಕು ಅಂತಂದರೆ ನಿಜಕ್ಕೂ ಕೂಡ ಅದು ಕಷ್ಟಕರ. ಹೀಗಾಗಿಯೇ ಝೀರೋ ಟ್ರಾಫಿಕನ್ನು ಮಾಡಲಾಗುತ್ತೆ. ಸೊ ವೇಗವಾಗಿ ತರಲಾಗುತ್ತೆ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ. ಸೊ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಸೊ ಫ್ಲೈಟ್ಗಳಲ್ಲೂ ಕೂಡ ತರೋದನ್ನು ನಾವು ನೋಡಿದ್ದೇವೆ. ಬಟ್ ಇದೇ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಈ ರೀತಿ ಅಂದರೆ 13 ನಿಮಿಷಗಳಲ್ಲಿ 13 ಸ್ಟೇಷನ್ ಅಂದರೆ ಎಲ್ಲೂ ಕೂಡ ಸ್ಟಾಪ್ ಕೊಡದೆ ನಾನ್ ಸ್ಟಾಪ್ ಆಗಿ ಒಂದೊಂದು ಸ್ಟೇಷನ್ ಒಂದೊಂದು ನಿಮಿಷ ತೆಗೆದುಕೊಂಡಿದೆ ಅನಿಸುತ್ತೆ. ಸೊ ಬರೋಬ್ಬರಿ 13 ನಿಮಿಷಗಳಲ್ಲಿ ಈ ಜೀವಂತ ಹೃದಯವನ್ನು ಸೇಫಾಗಿ ವೈದ್ಯರು ತಂದಿರುವಂಥದ್ದು. ಹಾಗೆ ವೈದ್ಯರ ಈ ಕಾರ್ಯಕ್ಕೆ ಹಾಗೆ ಮೆಟ್ರೋ ಅಧಿಕಾರಿಗಳ ಈ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಘಟನೆ ನಡೆದಿರೋದು ಹೈದರಾಬಾದ್ನಲ್ಲಿ ಎಲ್ಬಿ ನಗರದ ಕಾಮಿನೇನಿ ಆಸ್ಪತ್ರೆಯಿಂದ ಲಕ್ಡಿಕಾ ಪುಲ್ನ ಗ್ಲೆನೆಗಲ್ಸ್ ಗ್ಲೋಬಲ್ ಆಸ್ಪತ್ರೆಗೆ ದಾನಿಗಳ ಹೃದಯವನ್ನು ವೇಗವಾಗಿ ಮತ್ತು ತಡೆರಹಿತವಾಗಿ ಸಾಗಿಸೋದಕ್ಕೆ ಕಾರಿಡಾರ್ ಅನುಕೂಲ ಮಾಡಿಕೊಟ್ಟಿದೆ, ಅಂದರೆ ಮೆಟ್ರೋ ಕಾರಿಡಾರ್. So thank you Hyderabad Metro Rail for this opportunity to
solve them as fast as possible to recipients. Opportunity today. So we are going to implement it in our recipient. So thank you Hyderabad Metro Rail for this opportunity to carry this organ as fast as possible to recipients. Opportunity today. So we are going to implement it in our recipient. So thank you Hyderabad Metro Rail for this opportunity to carry this organ as fast as possible to recipients. Opportunity today. So we are going to implement it in our recipient. So thank you Hyderabad Metro Rail for this opportunity to carry this. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.